ಬಾಫ್ ಅವ್ರು ಹೇಳ್ತಾರೆ, ದಿಗ್ಬಂಧನ ಬೆದರಿಕೆಗಳಿಂದ ಪೂರ್ಣ ಕದನ ವಿರಾಮ ಸಾಧ್ಯವಿಲ್ಲ. ಮೊದಲಿಗೆ ಸೇನಾ ಆಕ್ರಮಣದ ಮೂಲಕ ಗುರಿ ಸಾಧಿಸಲು ಯತ್ನಿಸಿದಿರಿ. ಮೊದಲು ಏನು ಮಾಡಿದ್ರಿ? ಸೇನೆಯನ್ನು ಬಿಟ್ಟು ನೋಡಿದ್ರಿ, ಆಗಲಿಲ್ಲ. ನಂತರ ಬೆದರಿಸುವ ಮೂಲಕ ಗುರಿ ಸಾಧಿಸಲು ಪ್ರಯತ್ನಿಸಿದಿರಿ, ಅದು ಆಗಲಿಲ್ಲ. ಈಗ ನಿಮ್ಮ ಮುಂದಿರುವ ಏಕೈಕ ಮಾರ್ಗವೆಂದರೆ ಇರಾನ್ ದೇಶದ ಹಕ್ಕುಗಳನ್ನು ಗುರುತಿಸುವುದಾಗಿದೆ. ಎರಡೂ ಸಾಧ್ಯ ಆಗಿಲ್ಲ ನಮ್ಮ ಕಡೆಯಿಂದ. ಈಗ ನಮ್ಮ ಹಕ್ಕುಗಳನ್ನು ಗುರುತಿಸಿಕೊಂಡು ನಮಗೆ ಸಾರ್ವಭೌಮತ್ವ ಕೊಡ್ರಿ. ಹೋರ್ಮುಜ್ ನಮ್ಮ ಮಂಡಲದಲ್ಲಿ ಉಳಿಯೋಂಗೆ ಮಾಡಿದ್ರಿ. ಇಲ್ಲೇ ಲಾಸ್ ಆದಂಥದ್ದು ನಮಗೆ ತುಂಬ್ರಿ, ಯುದ್ಧದಿಂದ ಆದಂಥದ್ದು. ಮತ್ತು ಇಲ್ಲಿವರೆಗೆ ನಮ್ಮ ಹಣವನ್ನು ಫ್ರೀಸ್ ಮಾಡಿದಿರಿ, ಅದನ್ನು ಬಿಡುಗಡೆ ಮಾಡಿಸ್ರಿ. ಇವು ನಮ್ಮ ಬೇಡಿಕೆಗಳು. ಇವು ಒಪ್ಪಿದಾಗ ಮುಂದಿನ ಮಾತು, ಇಲ್ಲ ಮಾತುಕತೆ ಇಲ್ಲ ಅಂಥೇಳಿ ಅಲ್ಲಿ ಸ್ಪೀಕರ್ ಬಾಕಿರ್ ಖಾಲಿ ಬಾಫ್ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಇವತ್ತು ಇರಾನ್ ಡಿಸೈಡ್ ಮಾಡಿಬಿಟ್ಟದು, ಏನು ಬೇಕಾದಾಗಲಪ್ಪ ನಾವು ಹೊರ್ಮುಜನ್ನು ಬಿಟ್ಟು ಕೊಡೋದಿಲ್ಲ. ಹೊರ್ಮುಜನ್ನು ಬಿಟ್ಟು ಕೊಟ್ಟರೆ ಇಲ್ಲಿವರೆಗೆ ಗೆದ್ದಂಥದ್ದೆಲ್ಲ ಕೈಯಿಂದ ಹೋಗ್ತದೆ ಅನ್ನೋದು ಅಮೇರಿಕ ದೃಢವಾದ ನಂಬಿಕೆ. ಅಮೇರಿಕ ಅಂತೂ ಸ್ಪಷ್ಟವಾಗಿ ಇದನ್ನೆಲ್ಲ ಬಿಟ್ಟುಕೊಡು, ಅಮೇರಿಕೆಗೆ ಇದನ್ನೆಲ್ಲ ಬಿಟ್ಟುಕೊಡೋ ಸ್ಥಿತಿಯಲ್ಲಿ ಇರಾನ್ ಇಲ್ಲ. ಹೊರ್ಮುಜ್ ಕೊಡೋದಂತೆ ದೂರದ ಮಾತು. ತನ್ನ ಅಂಡದಲ್ಲಿರಬೇಕು, ನೀವು ನಮಗೂ ಟ್ಯಾರಿಫ್ ಕಟ್ಟೆ ಹೋಗಬೇಕು. ಯಾವ ಟ್ಯಾರಿಫ್ ಮೂಲಕ ಇಡೀ ವಿಶ್ವವನ್ನು ತನ್ನ ಹತೋಟಿ ತಕ್ಕೊಳ್ಬೇಕು, ವ್ಯಾಪಾರದ ಯಾವ ವಿಶ್ವವನ್ನು ತನ್ನ ಹಿಡಿದಿಟ್ಕೋಬೇಕಂತ ಹೊರಟಿತ್ತೋ ಅದು ಸಾಧ್ಯವಾಗದಾಗ ಯುದ್ಧಕ್ಕೆ ಇಳಿಯಿತು. ಅಮೇರಿಕ ಇವತ್ತು ಒದ್ದಾಡ್ತಾ ಇದೆ, ಎತ್ತಪ್ಪ ಹೋಗೋದು ಅಂತೇಳಿ. ಇಲ್ಲಿವರೆಗೆ ಭ್ರಮೆಯಲ್ಲಿದ್ದರು ಅಮೇರಿಕ, ಇಸ್ರೇಲ್ ಅತ್ಯಂತ ಜಗದ ಸ್ಟ್ರಾಂಗ್ ದೇಶಗಳು, ಮಿಲಿಟ್ರಿ ಲೆಮನ್ ಸೋರಿಸೋರು ಯಾರೂ ಇಲ್ಲ ಅನ್ನುವಂಥದ್ದು. ಆದರೆ ಇವತ್ತಿನ ಸ್ಥಿತಿ ಏನಾಗ್ಯದಪ್ಪ ಅಂತಂದ್ರೆ ಇಸ್ರೇಲ್ ಹೊಡೆಸ್ಕೊಂಡದ, ಅಮೇರಿಕ ಆರ್ಥಿಕವಾಗಿ ಅಭದ್ರ ಆಗ್ಯದ, ಸಾಕಷ್ಟು ತನ್ನ ಹಡಗುಗಳನ್ನು, ವಿಮಾನ